ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 8 ಮತ್ತು 9ನೇ ವಚನ, ಪೇಜ್ ನಂಬರ್ 19, ಹೊಸ ಒಡಂಬಡಿಕೆಯಲ್ಲಿ ಮೊದಲನೇ ಪುಸ್ತಕ 8 ಮತ್ತು 9. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಯೇಸು ಸ್ವಾಮಿ ಯಾಕೆ ಈ ಮಾತನ್ನು ಹೇಳ್ತಿದ್ದಾರೆ? ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದಾಗಿ. ಇವತ್ತು ಸಭೆ ಏನಾಗ್ತಿದೆ, ದೇವ ಜನರಾಗಿರುವಂಥ ನಾವು ಏನಾಗ್ತಿದ್ವಿ, ದೇವರ ಬಳಿಗೆ ಬರ್ತಿರೋಂಥ ವ್ಯಕ್ತಿ ಸ್ವಭಾವ ಏನಾಗ್ತೈತಿ ಅಂದರೆ, ಬಾಯಿ ಮಾತಿನಲ್ಲಿ ದೇವರನ್ನು ನಾವು ಸನ್ಮಾನಿಸ್ತಿದ್ದೀವಿ, ಬಾಯಿ ಮಾತಿನಲ್ಲಿ ದೇವರನ್ನು ಆರಾಧಿಸ್ತಿದ್ದೀವಿ, ಬಾಯಿ ಮಾತಿನಲ್ಲಿ ದೇವರನ್ನು ಕೊಂಡಾಡ್ತಿದ್ದೀವಿ, ಆಡ್ತಿದ್ದೀವಿ, ದೇವರ ಮಾಡಿದ ಉಪಕಾರಗಳನ್ನ ಹೇಳ್ತಿದ್ದೀವಿ. ಆದರೆ ನಮ್ಮ ಮನಸ್ಸು ದೇವರಿಂದ ದೂರ ಆಗಿಬಿಟ್ಟೈತಿ. ನಮ್ಮ ಮನಸ್ಸು ದೇವರನ್ನು ಬಿಟ್ಟು ಲೋಕದ ಕಾರ್ಯಗಳ ಮೇಲೆ, ಮನುಷ್ಯನ ಮೇಲೆ ಏನಂತೆ ತಿರುಗ್ತಾ ಇದೆ. ಆದರೆ ನಮ್ಮ ಮನಸ್ಸು ದೇವರ ಮೇಲಿಲ್ಲ, ದೇವರ ಕಾರ್ಯಗಳ ಮೇಲಿಲ್ಲ, ದೇವರ ಮೇಲೆ ನಾವು ಮನಸ್ಸಿಟ್ಟಿಲ್ಲ. ಅದಕ್ಕಾಗಿತ್ತೇನೆ ಯೇಸು ಸ್ವಾಮಿ ಹೇಳ್ತಾರೆ, ಈ ಜನರು ಬಾಯಿ ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಎಂಬುದಾಗಿ. ದೇವರು ಮನುಷ್ಯನಂತೆ ಹೊರಗಿನ ತೋರಿಕೆ ನೋಡುವನಲ್ಲ, ಮನುಷ್ಯನು ಹೊರಗಿನ ಭಕ್ತಿಯನ್ನು ವಿಚಾರಿಸುವವನಲ್ಲ ಪ್ರೇರೆ. ಮನುಷ್ಯನು ಬಾಯಿ ಮಾತಿನಲ್ಲಿ ಹೊಗಳುವಂಥವರ ವ್ಯಕ್ತಿಗಳನ್ನ ನೋಡುವುದಿಲ್ಲ. ಕೆಲವು ವ್ಯಕ್ತಿಗಳು ಚೆನ್ನಾಗಿ ಆಡ್ತಾರೆ, ಕೆಲವು ವ್ಯಕ್ತಿಗಳು ಚೆನ್ನಾಗಿ ಮಾತನಾಡ್ತಾರೆ, ಕೆಲವು ಸಾರಿ ಚೆನ್ನಾಗಿ ನಾವು ಮಾತನಾಡಬಹುದು, ವಾಕ್ಯಗಳನ್ನ ಬಾಯಿ ಬಿಟ್ಟು ಹೇಳ್ಬೋದು, ಕಂಠಪಾಠವಾಗಿ ಹೇಳ್ಬೋದು. ದೇವರು ಮಾಡಿದಂಥ ಅದ್ಭುತಗಳನ್ನ ಅನೇಕ ಜನಗಳು ದೇವರು ಮಾಡಿದಂಥ ಅದ್ಭುತಗಳನ್ನ ಸಾಕ್ಷಿ ಮೂಲಕವಾಗಿ ಹೇಳ್ತಾರೆ. ಆದರೆ ದೇವರು ಮಾಡಿದ ನಿಜನೇ, ಅವ್ರು ಹೇಳ್ತಿರೋದು ನಿಜನೇ, ಆದರೆ ಅವ್ರದ್ದೆಲ್ಲ ಬಾಯಿ ಮೂಲಕವಾಗಿ, ಮಾತಿನಲ್ಲಿ ಮಾತ್ರ ದೇವರನ್ನ ಸ್ಮರಿಸ್ತಿದ್ದಾರೆ, ಬಾಯಿ ಮಾತಿನಲ್ಲಿ ಮಾತ್ರ ದೇವರು ಮಾಡಿದ ಉಪಕಾರಗಳನ್ನ ಹೇಳ್ತಿದ್ದೀವಿ. ಆದರೆ ಮನಸ್ಸು ಏನಾಗಿದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಯೇಸು ಸ್ವಾಮಿ ಈ ಅಧ್ಯಾಯದಲ್ಲಿ ಮನುಷ್ಯನು ಊಟದಿಂದ ಕೆಡುವುದಿಲ್ಲ. ಇಲ್ಲಿ ಶಾಸ್ತ್ರಿಗಳು ಬಂದು ಯೇಸು ಸ್ವಾಮಿ ಬಳಿ ಕೇಳ್ತಾರೆ, ಪರಿಸಾಯರು ಎಂಬ ಶಾಸ್ತ್ರಿಗಳು ಬಂದು ಯೇಸು ಸ್ವಾಮಿಗೆ ಹೇಳ್ತಾರೆ, ನಿಮ್ಮ ಶಿಷ್ಯಂದಿರು ಪೂರ್ವಿಕರಿಂದ ಬಂದಂಥ ಪದ್ಧತಿಗಳನ್ನ ಮರೆತು ಬಿಟ್ಟಿದ್ದಾರಲ್ಲ, ಸಂಪ್ರದಾಯಗಳನ್ನ ಬಿಟ್ಟಿದ್ದಾರಲ್ಲ, ಅವ್ರು ಕೈ ತೊಳಿದೆ ಊಟ ಮಾಡ್ತಿದ್ದಾರೆ, ಹೊರಗಡೆಯಿಂದ ಬಂದ ಮೇಲೆ ಅವ್ರು ಕಾಲು ತೊಳ್ಕೊಂಡಿದ್ದೇನೆ, ತಲೆಗೆ ನೀರನ್ನು ಚುಮಿಸ್ಕೊಳ್ದೆ ಒಳಗಡೆ ಬರ್ತಾರಲ್ಲ, ಅವರು ತಟ್ಟೆಗಳನ್ನ ಗಂಗಾಳಗಳನ್ನ ತೊಳ್ಕೊಳ್ಳದೆ ಊಟ ಮಾಡ್ತಾರಲ್ಲ, ಹಂಗೆ ಕೊಟ್ಟಿದ್ದೇನೆ ಹಂಗೆ ಒರೆಸ್ಕೊಂಡು ಕೂತ್ಕೊಂಡು ಇದು ಮಾಡ್ತಿದಾರಲ್ಲ, ಇದು ಸರಿನಾ? ಸಂಪ್ರದಾಯಗಳನ್ನ, ಪೂರ್ವಿಕರಿಂದ ಬಂದಂಥ ಸಂಪ್ರದಾಯಗಳನ್ನ ಬಿಟ್ಟಿದ್ದಾರಲ್ಲ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಹೌದು, ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಮನುಷ್ಯನು ಊಟದಿಂದ ಕೆಡುವುದಿಲ್ಲ, ಮನುಷ್ಯನ ಹೊರಗಡೆಯಿಂದ ಅವನ ಒಳಗಡೆ ಹೋಗುವಂಥದ್ದು ಯಾವುದು ಅವನ್ನ ಓಲೆ ಮಾಡುವುದಿಲ್ಲ, ಅವನ ಹೊಲಸಿಗೆಡಿಸುವುದಿಲ್ಲ, ಅವನನ್ನು ದೇವರಿಂದ ದೂರ ಮಾಡುವುದಿಲ್ಲ. ಆದರೆ ಮನುಷ್ಯನ ಒಳಗಡೆಯಿಂದನೇ ಮನುಷ್ಯನನ್ನ ಓಲೆ ಮಾಡುವಂಥದ್ದು ಬರೋದು. ಅಲ್ಲಿ ವಾಕ್ಯ ಹೇಳ್ತದೆ, ಮನುಷ್ಯನ ಹೊಟ್ಟೆ ಒಳಗಡೆಯಿಂದ, ಮನುಷ್ಯನ ಮನಸ್ಸಿನಿಂದನೇ ಸುಳ್ಳು, ಸುಳೆಗಾರಿಕೆ, ಕೆಟ್ಟತನ, ಮೋಸ, ವಂಚನೆ, ಪಾಪಗಳು ಹೊರಟು ಬರುವಂಥದ್ದು. ಮನುಷ್ಯನ ಹೊರಗಡೆಯಿಂದ ಅವನು ಕುಡಿಯುವಂಥ ನೀರಾಗಿರ್ಬೋದು, ಸೇವಿಸುವ ಗಾಳಿ ಆಗಿರ್ಬೋದು, ಉಣ್ಣುವಂಥ ಊಟವಾಗಿರ್ಬೋದು, ಯಾವುದು ಅವನ್ನ ಓಲೆ ಮಾಡುವುದಿಲ್ಲ. ಕೆಲವು ಜನ ಏನು ಹೇಳ್ತಾರೆ, ಕೆಲವು ಜನಕ್ಕೆ ಆಹಾರ ಪದ್ಧತಿಗಳಲ್ಲಿ ಕೆಲವರು ಸಸ್ಯಾಹಾರಿ ಆಗಿರ್ತಾರೆ, ಕೆಲವರು ಮಾಂಸಾಹಾರಿ ಆಗಿರ್ತಾರೆ. ಆದ್ರಿಂದ ಮಾಂಸಾಹಾರಿಗಳು ಸಸ್ಯಾಹಾರಿನ ನೋಡಿ ಒಂದು ರೀತಿಯಲ್ಲಿ ಮಾತನಾಡ್ತಾರೆ, ಸಸ್ಯಾಹಾರಿಗಳು ಮಾಂಸಾಹಾರಿಗಳನ್ನ ನೋಡಿದ್ದೇನೆ, ಇವರು ಕೂರಿಯಾದ ಜನಗಳು, ಅದೊಂದು ಪ್ರಾಣಿ, ಅದೊಂದು ಜೀವ, ಅದನ್ನು ಕೊಂದು ತಿಂತಾರಲ್ಲ ಎಂಬುದಾಗಿ ನೋಡ್ತಾರೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಮನುಷ್ಯನಿಗೆ ಆಹಾರವಾಗಿ ಕೊಟ್ಟಿದ್ದಾನೆ, ಅದು ಸಸ್ಯಾಹಾರಿ ಆಗಿರ್ಬೋದು, ಮಾಂಸಾಹಾರಿ ಆಗಿರ್ಬೋದು, ಯಾವುದು ಕೂಡ ಅದು ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಅದು ಎಲ್ಲವೂ ಮನುಷ್ಯನ ಆಹಾರ ಪದ್ಧತಿಯಾಗಿದೆ. ಹಾಗಾಗಿ ತಿಂದಿದ್ರು ಏನೂ ಲಾಭ ಇಲ್ಲ. ಒಬ್ಬ ಮನುಷ್ಯನು ಮಾಂಸಾಹಾರಿಯಾಗಿ ತಿನ್ನಲಿಲ್ಲ ಅಂದ್ರು, ಒಬ್ಬ ಮಾಂಸಾಹಾರಿಯಾಗಿ ಅಲ್ಲದೆ ಬರೀ ತರಕಾರಿ ತಿನ್ಕೊಂಡಿದ್ರು, ಇವೆರಡು ತಿನ್ನೋನಿಗೆ ಪರಲೋಕ ರಾಜ್ಯ ಇದೆ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡೋಕ್ಕಾಗಲ್ಲ. ಯಾವ ವ್ಯಕ್ತಿ ಪಾಪದಿಂದ ಪರಿಹಾರ ಹೊಂದ್ಕೊಂಡಿರ್ತಾನೋ, ಯಾವ ವ್ಯಕ್ತಿ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ತನ್ನ ಕೆಟ್ಟ ನಡತೆಯನ್ನು ಬಿಟ್ಟು ಮನ ತಿರುಗಿ ದೇವರ ಮಾರ್ಗದಲ್ಲಿ ದೇವರ ಆಲೋಚನೆ ಪ್ರಕಾರ ನಡೀತಾನೋ, ಆತನಿಗೆ ಮಾತ್ರ ಪರಲೋಕ ರಾಜ್ಯ. ಆದ್ರಿಂದ ಮಾಂಸಾಹಾರಿ ಆಗಿರ್ಬೋದು, ಸಸ್ಯಾಹಾರಿ ಆಗಿರ್ಬೋದು, ಇವೆರಡನ್ನ ಸೇವಿಸಿದ್ರಿಂದ, ಅಥವಾ ನಾನು ಮಾಂಸಾಹಾರಿನೇ, ನಾನು ಪ್ರಾಣಿಯನ್ನು ಹಿಂಸೆ ಮಾಡ್ತಿಲ್ಲ ಅನ್ನೋನು ಕೂಡ ಪರಲೋಕ ರಾಜ್ಯಕ್ಕೆ ಹೋಗಲ್ಲ, ಅಥವಾ ನಾನು ಪ್ರಾಣಿನ ಕೊಂದು ತಿಂತಿದ್ದೀನಿ ಅನ್ನೋನು ಕೂಡ ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಡದೆ ಇರುವಂಥ ವ್ಯಕ್ತಿ, ಯೇಸು ಕ್ರಿಸ್ತನ ರಕ್ತದಿಂದ ಪಾಪಗಳನ್ನ ತೊಳೆಯಲ್ಪಡದೆ ಇರೋ ವ್ಯಕ್ತಿ, ಯೇಸು ಕ್ರಿಸ್ತನ ನಂಬಿ ತನ್ನ ನಡತೆಯನ್ನು ಸರಿಪಡಿಸ್ಕೊಳ್ದಿರೋಂಥ ವ್ಯಕ್ತಿಯೇ ಪರಲೋಕ ರಾಜ್ಯಕ್ಕೆ ಬರೋಕ್ಕಾಗಲ್ಲ. ಅದಕ್ಕೆ ಯೇಸು ಸ್ವಾಮಿ ಫರಿಸಾಯರನ್ನು, ಶಾಸ್ತ್ರಿಯನ್ನು ನೋಡಿ ಹೇಳ್ತಾರೆ, ಮನುಷ್ಯನು ಹೊರಗಡೆಯಿಂದ ಹೋಗಿ ಅವನ ಹೊಟ್ಟೆ ಒಳಗಡೆ ಹೋಗಿ ಬಯಲು ದೇಶಕ್ಕೆ ಹೋಗ್ತದೆ, ಅದು ಯಾವುದು ಅವನ
ಕೇಡು ಮಾಡಲ್ಲ, ಅದು ಯಾವುದೋ ಅವನ ಹೊಟ್ಟೆ ಕಿಚ್ಚು ಪಡುವಾಗೆ ಮಾಡಲ್ಲ, ಅವನು ಸುಳ್ಳು ಹೇಳಂಗೆ ಮಾಡಲ್ಲ, ಅವನ ವಂಚನೆ ಮಾಡುವಂಗೆ ಮಾಡಲ್ಲ. ಆದರೆ ಮನುಷ್ಯನನ್ನು ಕೆಡಿಸುವಂಥದ್ದು ಅವನ ಮನಸ್ಸಿನಿಂದಲೇ ಬರ್ತದೆ ಅಂತ ಹೇಳ್ತದೆ. ಅದಕ್ಕಾಗಿ ಮನುಷ್ಯ ಶುದ್ಧವಾಗಿ ಇಟ್ಟುಕೋಬೇಕು ಅಂತ ಸ್ವಾಮಿ ಹೇಳ್ತಾನೆ. ನಮ್ಮ ಮನುಷ್ಯ ಶುದ್ಧವಾಗಿರಬೇಕು. ಹಾಗಾದ್ರೆ ನಮ್ಮ ಶರೀರವನ್ನು ನಾವು ಶುದ್ಧವಾಗಿ ಇಟ್ಟುಕೊಳ್ತೀವಿ, ನಮ್ಮ ಬಟ್ಟೆಗಳನ್ನ ನಾವು ಶುದ್ಧವಾಗಿ ಇಟ್ಟುಕೊಳ್ತೀವಿ, ಮನೆಗಳನ್ನ ಶುದ್ಧವಾಗಿ ಇಟ್ಟುಕೊಳ್ತೀವಿ, ನಾವು ಓಡಿಸುವಂಥ ಬೈಕ್ಗಳಾಗಿರ್ಬೋದು, ಕಾರುಗಳಾಗಿರ್ಬೋದು, ಅದನ್ನು ಶುದ್ಧವಾಗಿ ಇಟ್ಟುಕೊಳ್ತೀವಿ. ಆದರೆ ಮನಸ್ಸನ್ನು ನಾವು ಶುದ್ಧವಾಗಿ ಇಟ್ಕೊಳ್ಳೋಕೆ ಹೋಗಲ್ಲ. ಕಾರಣ ಏನಂದ್ರೆ ಮನಸ್ಸನ್ನು ನಾವು ಶುದ್ಧವಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಮನಸ್ಸೊಳಗಡೆ ನಾವು ಕೈ ಹಾಕಿ ಅಥವಾ ಅದನ್ನು ಶುದ್ಧಿಪಡಿಸ್ಬೋದು ಅನ್ನೋದಾಗಿದ್ರೆ ನಾವು ಶುದ್ಧಿಪಡಿಸ್ಬೋದಾಗಿತ್ತು. ಹಾಗಾದ್ರೆ ನಾವು ಹೇಗೆ ಶುದ್ಧಿಪಡಿಸ್ಕೊಳ್ಳೋಕೆ ಸಾಧ್ಯ? ಯೇಸುವಿನ ಬಳಿಗೆ ಬರಬೇಕು, ದೇವರ ವಾಕ್ಯವನ್ನು ಕೇಳಬೇಕು, ಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕಬೇಕು.